ಮಾತು ಹೇಳಿದ್ರು, ಕಾಂಗ್ರೆಸ್ ದುಡ್ಡು ಹೊಡೆದ್ರು ಅಂತೇಳಿ. ದಯವಿಟ್ಟು ಆ ಮಾತನ್ನು ವಾಪಸ್ ತೆಗೆದುಕೊಳ್ಳಿ. ತಾವು ಒಂದು ಮಾತು ತಿಳ್ಕೊಳ್ಬೇಕಾಗ್ತದೆ. ನಾನು ಒಂದು ಹೇಳ್ತಾ ಇದ್ದೀನಿ ನೋಡಿ, ತಲೆಯಲ್ಲಿ ನೋಡಿ ಟೌಲ್ನ ಕಟ್ಕೊಂಡು, ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ಟೌಲ್ ಕಟ್ಕೊಂಡು ಮಣ್ಣಾಗಿದ್ದೀನಿ ಅಂತ ಹೇಳಿ ಒಂದು ವಾರದಲ್ಲಿ ಮಾಡುವಂತ ಕೆಲಸ ಅಲ್ಲ ಅದು. ಅದನ್ನ ನೀರು ಹರಿಸ್ತೀವಿ ಎಂದದಲ್ಲ. ಯೋಜನೆ ಯಾವಾಗಲೂ ವೈಜ್ಞಾನಿಕವಾಗಿ ಜನಗಳಿಗೆ ಮಣ್ಣಿಗೆ ಪ್ರಯತ್ನ ಮಾಡಬೇಡಿ. ನೀವು ಮಾಡಿದಿರಿ, ಮುಂದೆ ಅದು ಮಾಡಬೇಡಿ. ದಯವಿಟ್ಟು ಜನರ ಒಟ್ಟಿಗೆ ಹೊಡಿಬೇಡಿ. ಈಗ ಎರಡು ವಿಷಯ ಹೇಳಿ. ಒಂದು, ಮೊದಲನೇದು ಹೇಳಿದ್ರು ಮಂಜೂರಾತಿ ಧರ್ಮೇಗೌಡರ ಕಾಲದಲ್ಲಿ ಆಯಿತು ಅಂತ ಹೇಳಿದರು. ನಾನು ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಟ್ಟಿರೋದನ್ನು ಹೇಳಿದ್ದೀನಿ. ಆ ಉತ್ತರದ ಪ್ರಕಾರ 8-9ನೇ ಸಾಲಿನ ನಬಾರ್ಡ್ RIDF 13ರ ಅಡಿಯಲ್ಲಿ ಸಾಲ ಸೌಲಭ್ಯದೊಂದಿಗೆ ಅನುಮೋದನೆ ಆಗಿದೆ. 22/8/2008 22/8/2008 ಇದ್ದಿದ್ದು BJP ಸರ್ಕಾರ. ನಾನು ಆ ಭಾಗ ನನಗೆ ಸೇರಿತ್ತು. ನಂಬರ್ 1. ನಂಬರ್ 2, ಇನ್ನೊಂದೇನು ಹೇಳಿದರು, 20 ಕೋಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡ್ತು ಅಂತ ಹೇಳಿದರು. ನಾನು ಇವತ್ತು ಸಾರ್ವಜನಿಕವಾಗಿ ಒಂದು ಕಮಿಟ್ಮೆಂಟು, 20 ಕೋಟಿ ಬಿಡುಗಡೆಯ ದಾಖಲೆಗಳನ್ನು, 2 ದಾಖಲೆ, ಒಂದು 20 ಕೋಟಿ ಬಿಡುಗಡೆ ದಾಖಲೆ, ಇನ್ನೊಂದು ಟೆಂಡರ್ ಕರೆದ ದಾಖಲೆ, ಯಾರಿಗೆ ವಹಿಸ್ಕೊಟ್ರು ಗುತ್ತಿಗೆದಾರರು ಅನ್ನೋ ದಾಖಲೆ ಕೊಟ್ಟರೆ ಈ ಸಾರ್ವಜನಿಕ ವೇದಿಕೆಯ ಮೂಲಕ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ನಾನು ಕೇಳೋದು ಎರಡೇ, ಒಂದು ಹಣ ಬಿಡುಗಡೆ ಆದ ದಾಖಲೆ, ಎರಡನೇದು ಟೆಂಡರ್ ಕರೆದ ದಾಖಲೆ. ಯಾರಿಗೆ ಗುತ್ತಿಗೆ ಆಯಿತು ಇರಬೇಕಲ್ಲ, ಬಿಡುಗಡೆ ಆದಮೇಲೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಅದು ಅವರು ಒದಗಿಸ್ದೇ ಇದ್ದರೆ, ನಾಮಪತ್ರ ಸಲ್ಲಿಕೆಯೊಳಗೆ ಒದಗಿಸ್ದೇ ಇದ್ದರೆ ಅವ್ರು ಬೇಷರತ್ ಕ್ಷಮೆ ಯಾಚನೆ ಮಾಡಿ BJPಗೆ ಬೆಂಬಲ ಘೋಷಣೆ ಮಾಡ್ಬೋದಾ? ಒಪ್ಕೋತಾರ? ಚಾಲೆಂಜ್ ಇಲ್ಲ. ಇದು ಬಹಿರಂಗ ಸವಾಲು ಸಿ.ಟಿ. ರವಿ ಅವರ ಕಡೆಯಿಂದ. ದಾಖಲೆ ಕೊಡಬೇಕು. ನೀವು ಕರಗಡದ ದಾಖಲಾತಿಯನ್ನು ಕೂಡ ನಾವು ಬಹಿರಂಗವಾಗಿ ಅದನ್ನು ತಂದೆ ತರ್ತೀವಿ. ಶಾಸಕ ಸೀಟ್ ಹಲವಾರು ಬಾರಿ ಕೊಟ್ಟಿದ್ದೀವಿ. ಇವರು ಗೊಬೆಲ್ಸ್ತರ 100 ಸುಳ್ಳನ್ನು ಹೇಳಿ ಒಂದು ಸತ್ಯವನ್ನು ಮಾಡೋದು ಕೊಟ್ಟಿದ್ದಾರೆ. ಇವರ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಚುನಾವಣೆಯ ನಿವೃತ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರೀಗ. ಇದರ ಜನ ಅವರನ್ನ ಮನೆಗೆ ಕಳಿಸೋದ್ರಲ್ಲಿ ಸಂಶಯನೇ ಇಲ್ಲ ಅನ್ನೋದನ್ನ ನಾವು ಅಂಪೈರ್ ಇಲ್ದಲೆ ಆಟ ಆಡ್ತಾ ಇದ್ದಾರೆ. ಅಂಪೈರ್ ಇಲ್ದಲೆ ಆಟ ಆಡ್ತಾರೆ, ಜಡ್ಜ್ ಇಲ್ದಲೆ ವಾದ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ACB ಲೋಕಾಯುಕ್ತ ತೆಗೆದು ACB ಮಾಡಿದ್ದಾರೆ. ಹಾಗಾಗಿ ಅಂಪೈರ್ ಇಲ್ದಲೆ ಜಡ್ಜ್ ಇಲ್ದಲೆ ವಾದ ಮಾಡೋ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ನೆಲ ಕಚ್ಚೋಗಿದೆ. ಅವ್ರ ಜೀವನದಲ್ಲೇ ಗೆಲ್ಲಕ್ಕಾಗಲ್ಲ. ಇವರಿಗೆ ನಮ್ಮ ಶಾಸಕರು ಚಾಲೆಂಜ್ ಮಾಡಿದ್ದಾರೆ, ನಾನು ನಿವೃತ್ತಿ ಆಗ್ತೀನಿ ಅಂತ. ಇವ್ರಿಗೆ ತಾಕತ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲೆ ತೋರಿಸ್ಬೇಕು. ಇವರು MG ರೋಡ್ IG ರೋಡ್ ವಿಷಯ ಎತ್ತಿದ್ದಾರೆ. ನಿಷ್ಠಾವಂತ ಅಧಿಕಾರಿ ಸತ್ಯವತಿ ಅವರು DC ಆಗಿದ್ದು. MG ರೋಡ್ IG ರೋಡ್ ವಿಷಯಕ್ಕೆ ಬಂದಾಗ ನಿಷ್ಠಾವಂತ ಅಧಿಕಾರಿ ಸತ್ಯವತಿ ಅವರು DC ಆಗಿದ್ದು. ಅವರ ನೇತೃತ್ವದಲ್ಲಿ ಬಿಲ್ ಆಗಿರೋದು ಅದು ಕಾಂಗ್ರೆಸ್ಗೆ ಗೊತ್ತು. ಇವರ ಯೋಗ್ಯತೆಗೆ, ಕಾಂಗ್ರೆಸ್ನವರ ಯೋಗ್ಯತೆಗೆ ಸಾಧನೆನ ಇಟ್ಕೊಂಡು ಜನಗಳ ಹತ್ರ ಇವತ್ತು ಓಟ್ ಕೇಳಕ್ ಹೋಗ್ತಿಲ್ಲ. ಇವರು ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ಇವತ್ತು ಓಟಿ ಹೋಗ್ತಾರೆ. ಧರ್ಮನ ಹೊಡಿತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮಾನ್ಯ ಶಾಸಕರು ಕೇಳಿಸ್ಕೋಬೇಕಾಗ್ತದೆ. ಅಭಿವೃದ್ಧಿ ಅಂತಕ್ಕಂಥದ್ರ ದರ ಅವರ 15 ವರ್ಷದ ಹಿಂದಿನ ವೈಯಕ್ತಿಕ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದರಕ್ಕೂ ಹಾಗೂ ಕ್ಷೇತ್ರದ ಅಭಿವೃದ್ಧಿಯ ದರಕ್ಕೂ ಇರ್ತಕ್ಕಂಥದ್ದನ್ನ ಅವರು ಸಾಬೀತುಪಡಿಸಲಿ. ಎರಡು ಸಮ ಮತ್ತು ಸಮಾನಾಂತರವಾಗಿದೆ ಅಂತ ಹೇಳಿ ಮುಂದಿನ ಶಾಸಕರು ಇವತ್ತು ಕೂಡ ಅವರೇ ಅಂತ ಹೇಳಿ ಕಾಂಗ್ರೆಸ್ನವರು ನಾವು ಡಿಸೈಡ್ ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ. ಸಿ.ಟಿ. ರವಿ ಅವರ ಅಭಿವೃದ್ಧಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವ್ರ ಡೆವಲಪ್ಮೆಂಟ್ ಆದರೂ ಇನ್ ಕೇಸ್ ಇದಿಲ್ಲ ಅಂತ ಅವ್ರು ಹೇಳ್ಬಿಟ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಮಾತನ್ನ ಕಾಂಗ್ರೆಸ್ ಕಡೆಯ ಒಬ್ಬ ಯುವಕ ನಿಮಗೆ ಮಾತನಾಡಿದ್ರು. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸ್ವಿಟ್ಜರ್ಲ್ಯಾಂಡ್ ಬಿಟ್ಟರೆ ಚಿಕ್ಕಮಗಳೂರು ನಂಬರ್ 2 ವರ್ಲ್ಡಲ್ಲಿ. ಸ್ವಿಟ್ಜರ್ಲ್ಯಾಂಡ್ ಬಿಟ್ಟರೆ ಎಲ್ಲ ದೃಷ್ಟಿಯಲ್ಲಿ ಎನ್ವಿರಾನ್ಮೆಂಟಿಂದ ಮೊದಲುಗೊಂಡು ಕೇಳಿಸ್ಕೊಳ್ಳಿ ದಯವಿಟ್ಟು. 3 ಪಾರ್ಟಿಗಳಲ್ಲಿ ನಿಮ್ಮ ವಾಯ್ಸ್ ರೀಚ್ ಆಗಬೇಕಲ್ವಾ? ಯಾರನ್ನು ತಲುಪಬೇಕು, ಅವ್ರನ್ನ ತಲುಪಬೇಕಲ್ವಾ? ಗದ್ದಲ ಮಾಡ್ತಿದ್ರೆ ಯಾರಿಗೆ ರೀಚ್ ಆಗುತ್ತೆ ಹೇಳಿ? ವರ್ಲ್ಡಲ್ಲಿ ನಿಮ್ದು ಒಂದೇ ಪರ ಇದೆ, ಎಲ್ಲರ ಪರ ಮಾತಾಡಿ ನೀವು. ಕೇಳಿಸ್ಕೊಬೇಕು ಒಂದು ನಿಮಿಷ. ನಿಮ್ಮ ರೇ ಎಸ್ಕೇಪ್ ಆಗೋದಲ್ಲ. ಕೂತ್ಕೊಳ್ರಿ, ಬನ್ರಿ ಇಲ್ಲಿ, ಬನ್ನಿ ಕೂತ್ಕೊಳ್ರಿ, ಇಲ್ಲಿ ಕೂತ್ಕೊಳ್ರಿ, ಬನ್ನಿ ಇಲ್ಲಿ, ಬನ್ನಿ ಕೂತ್ಕೊಳ್ರಿ. ಹೆಂಗೆ ಹೇಳ್ತೀರಿ ನಿಮ್ಮ ಮಾತನ್ನ? ನಿಮ್ಮ ಲೀಡರ್ಗಳು 10 ನಿಮಿಷ ಇಬ್ರು ಮಾತಾಡಿದ್ದಾರೆ, 10 ಮಿನಿಟ್ಸ್ ಮಾತಾಡಿದ್ದಾರೆ. ರೆಕಾರ್ಡ್ಸ್ ಕೊಟ್ಟಿದ್ದೀನಿ ನಾನು, ರೆಕಾರ್ಡ್ಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ ನಾನು. ರೆಕಾರ್ಡ್ ಕೊಟ್ಟಿದ್ದೀನಿ. ಮತ್ತೆ ಯಾರ ಥರ ಮಾತಾಡ್ತಾ ಇದ್ದೀನಿ ನೀವು? ಮೈಂಡ್ ಯುವರ್ ಟಂಗ್. ನನಗೇನಾಗಬೇಕು? ಮೈಂಡ್ ಯುವರ್ ಟಂಗ್. ಐ ಸೆಡ್ ಮೈಂಡ್ ಯುವರ್ ಟಂಗ್. ನಿಮ್ಮ
ನಾಯಕರು 10 ನಿಮಿಷ ಮಾತಾಡಿದ್ದಾರೆ, ಅವಕಾಶ ಕೊಟ್ಟಿದ್ದೀನಿ, 1 ನಿಮಿಷ ಮಾತಾಡ್ತಿದ್ದಾರೆ ಅವರು. ತಾಳ್ಮೆ ಇಲ್ವಾ ನಿಮಗೆ? ತಾಳ್ಮೆ ಇಲ್ವಾ ನಿಮಗೆ? ತಾಳ್ಮೆ ಇಲ್ವಾ ನಿಮಗೆ ಎಂದೆ? ನಿಮ್ಮ ನಾಯಕರು ದಾಖಲೆ ಸಮೇತ 10 ನಿಮಿಷ ಅವಕಾಶ ಕೊಟ್ಟಿದ್ದೀನಿ, 10 ನಿಮಿಷ ಭಾಷಣ ಮಾಡಿದ್ದಾರೆ, ತಿರುಗಿ ಅವಕಾಶ ಕೊಟ್ಟಿಲ್ಲ ಅಂತ ಮಾತಾಡ್ತಾರೆ ಇವರು. ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಯಾವ ಪಾರ್ಟಿಯನ್ನು ನಾನು ತಿಂದಿಲ್ಲ. ನಾನು ದುಡಿದಿದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ. ನನಗೆ ಯಾವ ಪಾರ್ಟಿ ಹಂಗೂ ಬೇಕಾಗಿಲ್ಲ. ನನಗೆ ಯಾವ ಪಾರ್ಟಿ ಹಂಗೂ ಬೇಕಾಗಿಲ್ಲ. ಇಲ್ಲಿ ಯಾರೋ ನಾಯಕರು ಯಾರೋ ಊಟ ಹಾಕ್ಬೋದು, ನಾನು ದುಡಿದು ನಾನು ತಿಂತಾ ಇದ್ದೀನಿ. ಯಾರಾದರೂ ಆ ಥರ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ವೋಟ್.